ಮಹಾರಾಷ್ಟ್ರದಲ್ಲಿ ಸುರಿತಕ್ಕಂಥ ಮಳೆಯಿಂದಾಗಿ ಸಾಕಷ್ಟು ಮಿರ್ಚಿ ಗ್ರಾಮದಲ್ಲಿ ಮನೆಗಳು ಜಲಾವೃತವಾಗಿವೆ. ಈ ಹಿನ್ನೆಲೆಯಲ್ಲಿ ಏನು ಉಪ್ಪಾರ್ ಅನ್ನುವಂಥ ಒಬ್ಬ ಯುವತಿ ಕೂಡ ನಮ್ಮ ಜೊತೆಗಿದ್ದಾಳೆ. ಯಾವ ರೀತಿಯಲ್ಲಿ ನೊಂದು ಬೆಂದು ಈ ಒಂದು ಗಂಜಿ ಕೇಂದ್ರದಲ್ಲಿ ಅವರು ಜೀವನ ನಡೀತಾ ಇದೆ ಅನ್ನೋದನ್ನು ನೇರವಾಗಿ ಅವರಿಂದ ಕೇಳಿ ತಿಳಿಯೋಣ. ಏನಮ್ಮ, ಇಲ್ಲಿ ಗಂಜಿ ಕೇಂದ್ರದಲ್ಲಿ ಬಂದು ಎಷ್ಟು ದಿನ ಆಯಿತು? ಯಾವ ರೀತಿ ಪರಿಸ್ಥಿತಿ ಇದೆ ಇಲ್ಲಿ? ನಾವು 3 ದಿನ ಆದ್ರಿ ಇಲ್ಲಿ ಇದು ಸಾಲಿ ಬಂದ್ರಿ. ನಾವು ಅಲ್ಲಿ ನಮ್ದೆಲ್ಲ ಹೊಳಿ ಎಲ್ಲ ಮುನ್ಗಡೆ ಆಗೈತ್ರಿ, ಮನಿ ಎಲ್ಲ ಮುಚ್ಕೊಂಡವ್ರಿ. ನಾವು ಅಷ್ಟ ಅಲ್ರಿ, ನಮ್ಮ ಓಣಿ ಎಲ್ಲ ಮುಚ್ಕೊಂಡೈತ್ರಿ. ಅವ್ರೆಲ್ಲರೂ ಸಂಕಷ್ಟ ಆಗ್ದಾರ್ರಿ. ಅದ್ರೊಳಗೂ ನಮ್ಮ ಫ್ಯಾಮಿಲಿ ತೀರಾ ಬಡ ಕುಟುಂಬದಿಂದ ಬಂದವ್ರಿ. ನಮ್ಗೆ ಗೌರ್ಮೆಂಟಿಂದ ಯಾವುದೇ ರೀತಿ ಸೌಲಭ್ಯ ದೊರಕಿಲ್ರಿ. ನಮ್ಮ ಎಲ್ಲ ಸಾಮಾನು ನೀರಲ್ಲಿ ಗಂಗಾಜಲದಲ್ಲಿ ತೊಳ್ಕೊಂಡು ಹೊಂಟಿದ್ದು ರೀ. ರಾತ್ರಿ ನೀರು ಬಂದಾಗ ನೀವು ಮನೆಯಾಗಿದ್ರಿ, ಅವಾಗ ಸಾಮಾನುಗಳು ಎಷ್ಟೆಲ್ಲ ತೊಳೆದೋಯ್ತು? ಏನ್ ನಿಮ್ದು ಉತ್ಪನ್ನದ ಇರತಕ್ಕಂಥ? ಮನೆಯಾಗಿದ್ರಿ ಎಲ್ಲ ಊಟಕ್ಕೆ ಬಟ್ಟೆ ಅಟ್ಟ ತಗೊಂಬಂದಿದ್ವಿ, ಮತ್ತೆ ಅವನು ತಗೊಂಬಂದಿಲ್ರಿ. ನಾವು ಕಾಳು ಕಡೆ ಏನಾಯ್ತು? ಕಾಳ ಕಡಿ ಎಲ್ಲ ಹೋದ್ರಿ. ಮತ್ತು 9 ಎಕರೆ ಹೊಲ ಜಲಾವೃತ ತಗೊಂಡೈತ್ರಿ ನಮ್ದ. ಅದು ಮಾಡ್ಕೊಂಡಿದ್ರಿ ಸರ್. ಮತ್ತು 2 ಲಕ್ಷ ರೂಪಾಯಿ ಸಾಲ ಐತ್ರಿ ನಮ್ದು. ಅದು ಆದ್ರೂ 2 ಲಕ್ಷ ರೂಪಾಯಿ ಸಾಲ ಮಾಡಾದ್ರೂ ನಮ್ದು ಕೃಷಿ ಯಾವುದೇ ರೀತಿ ಒಂದು ಫಲ ಕೊಟ್ಟಿದ್ರಿ. ಈ ವರ್ಷ ಫಲ ಕೊಡ್ತೈತೆ ಅನ್ನೋದು ಭರವಸೆ ಅಪ್ಪಾರದ್ರಿ. ಅದು ಒಂದು ನಾಶ ಆಗಿ ಹೋಗ್ತೈತಿ. ಈ ಸಂಕಷ್ಟದಾಗ ನಾ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ನಮ್ಮಪ್ಪನೂ ಫಾರ್ಮರ್ಸ್, ಅಮ್ಮಿನೂ ಫಾರ್ಮರ್ಸ್ ರೀ. ಇಬ್ಬರು ಅನ್ಎಜುಕೇಟೆಡ್ ರೀ. ಅವರು ಪರ್ಸನ್ಸ್ ನಮ್ಮನ್ನು ಎಜುಕೇಟೆಡ್ ಮಾಡೋ ಸಲ ಕಲ್ಸಕ್ಕೆ ಹೇಳಿದಾರ್ರಿ. ಅದೊಂದು ಇದನ್ನ ಇಟ್ಕೊಂಡು ಗೋಲ್ ಇಟ್ಕೊಂಡು ಕಲ್ಸತ್ತಾರ್ರಿ ಅವರ. ನಿಮ್ಮ ಹೊಲ ಇಲ್ಲ ಅಂದರೂ ಕೂಡ ಬೇರೆಯವ್ರ ಹೊಲವನ್ನು ನೀವು ಪಾಲಿಗೆ ಮಾಡಿಕೊಂಡು 9 ಎಕರೆದಲ್ಲಿ ಕಬ್ಬು ಬೆಳೆದಿದ್ರಿ. ಇವತ್ತು ಕಬ್ಬಲ್ಲಿ ನೀರು ನಿಂತು ಹೋಯ್ತು. ನಿಮ್ಮ ತಂದೆಯವ್ರಿಗೆ ಎಷ್ಟು ಜನ ಮಕ್ಕಳು? ಎಷ್ಟು ಜನ ನಿಮ್ಮ ತಂದೆಯವ್ರಿಗೆ ಏನು ಕೆಲಸ ಮಾಡಿ ನಿಮ್ಮ ಜೀವನವನ್ನು ನಡೆಸ್ತಾರೆ? ಹೊಲದಾಗ ಬಂದಿದ್ದ ಕೃಷಿಯಲ್ಲೇನ ನಮ್ಮನ್ನ ಇದನ್ನ ಮಾಡ್ತಾರ್ರಿ. ನಾವು 5 ಜನ ಹೆಣ್ಮಕ್ಳು ರೀ, ಒಬ್ಬ ಗಂಡು ಮಗ ರೀ. ನಮ್ಮ ತಮ್ಮನೂ ಸಾಲಿ ಕಲ್ತಿಲ್ರಿ, ಬಿಟ್ಟದ ನಾವು ರೀ. ಅವಂದು ಕೈ ಆಪ್ರೇಷನ್ ಆಗಂತಲಿ ಅವ್ನು ಹೋಗೇಲ್ರಿ. ನಾವು 5 ಜನ ಏನೈತ್ಲ 5 ಜನನ ಕಲ್ಸತ್ತಾನ್ರಿ ನಮ್ಮಪ್ಪ. ತುತ್ತಿನ ಚೀಲ ತುಂಬಿಸ್ಕೊಳ್ಳಿಕ್ಕೆ ಬೇರೆಯವ್ರ ಹೊಲಗಳನ್ನು ಮಾಡ್ಕೊಂಡು ಇವತ್ತಿನ ದಿವಸ ನೀವು ಜೀವನ ಸಾಗಿಸ್ತಾ ಇರ್ತೀರಿ. ಅದು ಕೂಡ ಈ ಪ್ರವಾಹದಿಂದ ಹಾಳಾಗಿ ಹೋಯ್ತು. ಈಗ ಹೆಂಗೆ ಮುಂದೆ ನಿಮ್ಮ ಪರಿಸ್ಥಿತಿ? ಮುಂದೆ ನಮ್ಮ ಪರಿಸ್ಥಿತಿ ದೇವ್ರನ್ನ ನಾವು ಕೇಳ್ಕೊಬೇಕ್ರಿ. ಇಷ್ಟು ಕಷ್ಟ ಆದ್ರೂ ಏನೋ ಒಂದು ಮಾಡ್ಯಾರಂದ್ರೆ ಇನ್ನೂ ಮತ್ತೊಂದಿಷ್ಟು ಸಾಲ ಮಾಡೈತಲ್ರಿ ನಮ್ಮನ್ನೆಲ್ಲ ಮೆಟ್ಗೆ ಹಚ್ತಾರ ಅನ್ನೋ ಭರವಸೆದಾಗ ನಾವು ಇನ್ನೂ ಅದೀವ್ರಿ. ನಿಮ್ಮ ತಾಯಿ ತಂದೆ ಯಾವುದು ಶಾಲೆ ಗೀಲೆ ಏನೂ ಗೊತ್ತಿಲ್ಲ, ಪಾಪ ಅನ್ಎಜುಕೇಟೆಡ್. ನಿಮ್ಮನ್ನ ವಿದ್ಯಾವಂತರಾಗಿ ಮಾಡಲಿಕ್ಕೆ ಬಹಳ ಶ್ರಮ ಪಡ್ತಾ ಇದ್ದಾರೆ ಅಂತ. ಹೌದ್ರಿ, ನಮ್ಮ ಅಪ್ಪಾರ ಅಷ್ಟು ಶ್ರಮ ಪಡ್ತಾರ್ರಿ. ನಮ್ಮ ಅಪ್ಪಾಗ ಒಂದು ಹಿಂಗೆ ಪೆನ್ ಹಿಡಿಯಕ್ಕೆ ಬರ್ದಿಲ್ರಿ. ನೋಡಿದ್ರೆ ಒಂದು ನನಗೆ ಕಣ್ಣಾಗ ನೀರು ಬರ್ತಿದ್ರಿ ನಮ್ಗೆ. ಅಷ್ಟು ಅಂಥ ಪರಿಸ್ಥಿತಿಯಾಗಾದ್ರೂ ನಮ್ಮನ್ನ 5 ಜನನ ಕಲ್ಸತ್ತಾರಲ್ರಿ, ಅದು ಒಂದಾದ್ರೂ ತೃಪ್ತಿ ರೀ, ಮತ್ತೆ ಯಾವುದು ಇಲ್ರಿ. ಈಗ ಸರ್ಕಾರದವ್ರು ಯಾರಾದರೂ ಅಧಿಕಾರಿಗಳು ಬಂದು ನಿಮಗೇನು ಆಶ್ವಾಸನೆ ಕೊಡುವಂಥದ್ದಾಗಲಿ ಬೇರೆ ಏನಾದ್ರು ಹೇಳಿದಾರ? ಬೇರೆದು ಯಾವುದೂ ಹೇಳಿಲ್ರಿ. ನಮ್ಗೇನ ಕೊಡ್ತೀನಿ ರೀ, ಮಾಡ್ತೀನಿ ರೀ ಅತ್ತಾರ್ರಿ. ಆದ್ರೆ ಯಾರೂ ಸನೇದಾಗ ಬಂದು ಯಾರೂ ಮಾಡೋದಿಲ್ರಿ. ಹಂಗೆ ಹೇಳಿ ಹೋಗ್ತಾರ ಅಟ್ಟಾರಿ. ಮನೆಗಳು ಬಿದ್ದಿದ್ದು ಎಲ್ಲ ಹಾಳು ನಾವ ರಿಕವರ್ ಮಾಡ್ಕೊಂಡಿವ್ರಿ. ಅಕ್ಕನ ಮದುವೆ ಸಲುವಾಗಿ. ಮತ್ತೆ ಹಿಂಗೆ ಹೊರಗಿನವ್ರು ಮಾಡ್ತನತ್ತೆ ಬರ್ತಾರ್ರಿ, ಆತ ಫೋಟೋ ತೆಗ್ತಾರ್ರಿ, ಎಲ್ಲ ಮಾಡ್ತಾರ್ರಿ. ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿಯೂ ಕೂಡ ಒಂದು ಪ್ರವಾಹ ಭೀತಿ ಹೆಚ್ಚಾಗ್ತಾ ಇದೆ. ಅದೇ ರೀತಿಯಾಗಿ ಈಗೇನು ಮುಧೋಳ ತಾಲೂಕಿನಲ್ಲಿರ್ತಕ್ಕಂಥ ಮಿರ್ಚಿ ಗ್ರಾಮಕ್ಕೆ ನಾವೀಗ ಬಂದಿದ್ವಿ. ಮಿರ್ಚಿ ಗ್ರಾಮದಲ್ಲಿ ಏನು ಇದು 2019ರಿಂದ ಈ ರೀತಿಯಾಗಿ ನೀರು ಬರ್ತಾ ಇರೋದು ಬಹಳಷ್ಟು ತೊಂದರೆ ಆಗ್ತಾ ಇದೆ ನಮಗೆ ಅನ್ನುವಂಥದ್ದು ಕೂಡ ಇಲ್ಲಿ ಮಿರ್ಚಿ ಗ್ರಾಮದ ಮಹಿಳೆಯೊಬ್ಬರು ತಮ್ಮ ಅಳಲನ್ನು ತೋಡ್ಕೋತಾರೆ. ಅವರನ್ನೇ ನೇರವಾಗಿ ಕೇಳೋಣ. ಅಮರ, ಎಷ್ಟು ವರ್ಷದಿಂದ ಈ ತರ ನೀರು ಬರ್ತಾ ಇದೆ? ರಾತ್ರಿ ನೀರು ಬರೋದ್ರಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತದೆ? ತೊಂದ್ರೆ ಭಾಳ ಆಕತ್ರಿ ನಮಗೆ. ಅಟ ತೊಂದರೆ ಆಗೋದ್ರಿ. ರಾತ್ರಿ ಎದ್ದು ಹೋಗಕ್ ಆಗೋದಿಲ್ರಿ. ಮುಂಜಾನೆ ಹೋಗ್ಬೇಕಂದ್ರೆ ನೀರು ಭಾಳ ಇರ್ತೈತ್ರಿ. ಮತ್ತು ನಮಗೆ ತ್ರಾಸ ಆಕತ್ರಿ. ಮಕ್ಕಳ ಮರಿ ಕಟ್ಕೊಂಡು ದಾಟಿ ಹೋಗ್ಬೇಕಲ್ರಿ. ಸಣ್ಣ ಮಕ್ಕಳು, ಬಾಣಂತಿಯರು ಮತ್ತು ವಯಸ್ಸಾದವರು ಎಲ್ಲರೂ ಇರ್ತಾರ್ರಿ ಮನ್ಯಾಗ. ಮತ್ ಬಾಳೆ ಕಿತ್ಕೊಂಡು ಹೋಗೋದಂದ್ರೆ ಜಡಾನ ಇರಲ್ರಿ. ಭಾಳ ಜಡ ಬರ್ತೈತ್ರಿ ಬಾಳೆ ಕಿತ್ಕೊಂಡು ಹೋಗುದು. ಅದಕ್ಕೆ ಸಾಮಾನೆಲ್ಲ ತಗೊಂಡು ಹೋಗ್ಬೇಕಲ್ಲ, ಅದು ಎಲ್ಲ ಕಾಳ ತಿನ್ನು ವರ್ಷಾನ್ಗಟ್ಲೆ ತಿನ್ನು ಕಾಳೆಲ್ಲ ಹೋಗ್ಬಿಡ್ತಾವ್ರಿ. ಹೋಗ್ಬಿಡ್ತಾವ. ಏನ್ ತಿನ್ನೋದ್ರಿ? ಮತ್ ಬಂದಿನ ದುಡ್ದ ಮೇಲೆ ತಿನ್ನೋದ್ರಿ. ಅನ್ಕ ನಮಗೆಲ್ಲ ಭಾಳ ತ್ರಾಸ ಆಕ್ಕವ್ರಿ. ಅದಕ್ಕೆ ನಟ್ಟು ನೋಡಿ ಎಲ್ಲಾರು ಸೇಫ್ಟಿ ಮಾಡ್ಬಿಟ್ರಿ. ನಮ್ಗೆ ಅಲ್ಲ, ಈಗಾಗಲೇ ನೀವು ಸರ್ಕಾರದವ್ರು ಯಾರು ಅಧಿಕಾರಿಗಳಾಗ್ಲಿ, ಪಂಚಾಯತಿಯವರಾಗ್ಲಿ, MLA ಗಳು ಯಾರು ಬಂದಿಲ್ರಿ? ಬಂದು ಹೋಗ್ತಾರ್ರಿ, ಬರ್ತಾರ್ರಿ ಹೋಗ್ತಾರಿ. ಏನು ಹೇಳಂಗಿಲ್ಲ ಕೇಳಂಗಿಲ್ಲ, ಹೋಗ್ಬಿಡ್ತಾರು. ಮತ್ ನೀವು ಇದನ್ನ ಹೇಳ್ಬೇಕಿಲ್ರಿ? ಈ ತರ ಪ್ರತಿ ವರ್ಷ ಈಗ ಎಷ್ಟು ಮನಿ ಮುಣಗ್ತಾವ? ಕೇಳುದೇ ಇಲ್ರಿ. ಎಲ್ಲಾರು ಕೇಳ್ತಾರು ಹೋಗ್ಬಿಡ್ತಾರ. ಹಂಗ ಒಬ್ರು ಕೇಳಂಗೇ ಇಲ್ರಿ. ಹಿಂಗ ಆಕತ್ ನಿಮ್ಗೆ ತ್ರಾಸ ಆಕತ್ತೈತಿ, ಯಾರು ಒಬ್ರು ಕೇಳುದೇ ಇಲ್ರಿ. ಕೇಳ್ತಾರು ಹೋಗ್ತಾರ್ರಿ, ನೋಡ್ಕೋತಾರು, ಅಡ್ಡಾಡ್ತಾರು, ನೋಡ್ಕೋತಾರು, ಹೋಗ್ಬಿಡ್ತಾರ್ರಿ. ಆದ್ರೆ ಇಲ್ಲಿವರೆಗೂ ಕೂಡ ಏನು ನಿಮ್ಗೆ ಬೇರೆ ಜಾಗ ತೋರಿಸೋದಾಗ್ಲಿ, ಮನೆ ಕಟ್ಸೋಂಥದ್ದಾಗ್ಲಿ ನಮಗೇನು ತೋರಿಸಿಲ್ರಿ. ಬಿದ್ದ ಮನೆಗಳಿಗೆ ರೊಕ್ಕ ಹಾಕಿಲ್ರಿ. ಬಿದ್ದು ಮನೆಗಳು ಅವನ್ನ ರಿಪೇರಿ ಮಾಡ್ಕೊಂಡು ಅದ್ರ ಜೀವನ ಮಾಡಾಕತ್ತೀವಿ. ಅದನ್ನು ಹೆಚ್ಚಾತಿ ನಾವು ರೊಕ್ಕ ಹಾಕಿ ಮಾಡಿದ್ರೆ ಮತ್ತೆ ಮುಳುಗಡೆ ಆಗಿ ಹೋಗಾವತ್ತ. ಅವಕ್ಕೂ ಹೆಚ್ಚಾತಿ ಮಾಡುವಂಗಿಲ್ರಿ. ಅವನು ಹಂಗ ಬಿಟ್ಟು ಬಿಡ್ಕೋತೀವಿ. ಅವಕ್ಕೂ ಹಂಗ ಬಿಟ್ಟು. ಈಗ ಎಷ್ಟು ವರ್ಷದಿಂದ ಹಿಂಗಾಗ್ತೈತಿ? ರಾತ್ರಿ ನೀನು ಎಷ್ಟೊತ್ತಿ ನೀರು ಬಂತು? ಎಷ್ಟು ತ್ರಾಸ ಆಯ್ತು ನಿಮ್ಗೆ ಎದ್ದು ಹೋಗ್ಲಿಕ್ಕೆ?
ಭಾಳ ತ್ರಾಸ ಆಕತ್ರಿ ಗುದ್ದಾಟ ಮನಿನ ಅದಾವ್ರಿ 5 ವರ್ಷ ಆತ್ರಿ ಹಿಂಗೆ ಬಾಟಾಕತ್ತಿ ಈಗ ಇದು 3ನೇದ್ರಿ ಈಗ ನಮ್ಗೆ ಬರೋದು ಎಷ್ಟೊತ್ತಿಗೆ ಬಂದವ್ರಿ ನಿನ್ನೆ ನೀರು? ನೀನೆ ಆತ 2 ಗಂಟೆಗೆ ಅದು ಚಾಲು ಆದದ್ದು ಮುಂಜಾನಿಂದ ಚಾಲೂನ ಅದಾವ್ರಿ ನೀರು ರಾತ್ರಿ ಇಡೀ ಬರೀ ಎಲ್ಲ ಸಾಮಾನು ತಗೊಂಡು ಹೋಗೋದು ನಿಮ್ಮ ಕೆಲಸ? ಹ್ಞೂ ರೀ 2 ಗಂಟೆಗೆ ಜಾಗ ಬಿಡ್ತೀವ್ರಿ ಪ್ರತಿ ಸಲ 2 ಗಂಟೆಗೆ ಜಾಗ ಬಿಡೋದು ಅನ್ಕ ದನ ಕರ ಮನುಷ್ಯರು ಮೊದ್ಲ ಮಗ ಬೋದು ಅದಾನು ಎಲ್ಲ ತೊಗೊಂಡು ಹೋಗ್ಬೇಕಾರ ನಮ್ಗೆ ಕತಿ ಯಾರ ಕೈಯಾಗ ಅನ್ನ ಹಾಕಿ ಕೊಟ್ರೆ ನಮ್ಗೆ ದುಃಖ ಬರ್ತೈತ್ರಿ ತಡ್ಕೊಳ್ಳೋದಾಗೋದಿಲ್ಲ ರೀ ಭಿಕ್ಷಾ ಬೇಡವ್ರ ಗೊತ್ತೆ ನಮ್ದು ಇದ್ದದ್ದು ನಮ್ಗೆ ಬಾಯಾಗ ಬೀಳುದಿಲ್ಲ ಅಂತ ನಮ್ಗೆ ತ್ರಾಸ ಆಕತ್ರಿ ನೀವು ದುಡ್ದನ್ನ ನಿಮ್ಮ ಹೊಟ್ಟಿಗೆ ತಟ್ಟಂಗಿಲ್ಲ? ಬೀಳುದಿಲ್ಲಪ್ಪ ದೇವ್ರ ಹೆಂಗಪ್ಪ ತಂದಿಟ್ಟಿಯಪ್ಪ ತಾಯಿ ಕಾಳ ಮಾತಿ ಬೇಡ್ಕೋತೀವ್ರಿ ದೇವ್ರಿಗೆ ತ್ರಾಸ ಆಕವ್ರಿ ನಮಗೆ ಮಕ್ಕಳ ಮರಿ ಇಟ್ಕೊಂಡು ಜಪಾನ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ಭಾಳ ಇಟ್ಟ ತ್ರಾಸ ಆಗೋದಿಲ್ಲ ರೀ ಸುಮ್ಮ ನಾವೆಲ್ಲ ಭಾಳ ಜೀವನ ಇದನ್ನ ಮಾಡ್ಕೊಂಡು 3-4 ಸರಿ ಆತ್ರ ಏನು ಎಲ್ಲಾರ ದವ್ರ ಮನೆಯವ್ರ ಕೇಳಂದು ಅಲ್ಲೇ ಇಲ್ಲೇ ಎಲ್ಲಾರು ಕೇಳ್ಕೊಂಡ್ರೆ ಹೋಗೋಣ ಅಂತ ಹಿಂಗೆ ಮಾತಾಡಕತ್ತೀವ್ರಿ ನಾವು ಮನೆ ಬಿಟ್ಟ ಹೋಗ್ಬೇಕ್ರಿ ಊರು ಬಿಟ್ಟ ಹೋಗುದು ಮತ್ತೆ ಏನು ಮಾಡೋದ್ರಿ ಇನ್ನು ಇಲ್ಲಿ ಊರಾಗ ಎಲ್ಲಿ ಜಾಗನೇ ಇಲ್ರಿ ಜಾಗ ಕೊಡೋದು ಇಲ್ರಿ ಅದಕ್ಕೆ ಎಲ್ಲಾರ ಹೋಗಿ ಸೇಫ್ಟಿ ಮಾಡಿದ್ರಿ ಇರುದ್ರಿ ಇಲ್ಲಿ ಎತ್ತಾಗ್ರ ಹೋಗಿ ಬಿಡುದ್ರಿ ಅಷ್ಟ್ರ ತಗ ನಮ್ಗೆ ಇದಾಗಿ ತ್ರಾಸನ ಭಾಳ ಆಗ್ಯಾವ್ರಿ ಒಟ್ಟಾರೆಯಾಗಿ ಏನು ಗ್ರಾಮದ ಮಹಿಳೆಯರು ಹೇಳ್ಕೊಳ್ಳುವಂಥ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ವರ್ಷ ಪೂರ್ತಿ ದುಡ್ದಂಥ ಏನು ಕಾಳು ಕಡಿ ಇರ್ಬೋದು, ಮನೆಯಲ್ಲಿ ಸಣ್ಣ ಮಕ್ಕಳು ಇರ್ಬೋದು, ಬಾಣಂತಿಯರು ಇರ್ತಾರೆ, ಜೊತೆಗೆ ವಯಸ್ಸಾದವರು ಇರ್ತಾರೆ. ಹೀಗಾಗಿ ಭಾಳಷ್ಟು ಏನು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿರಿ ನೀರು ಬಂದಿದೆ ಅಂದಾಗ ನಮಗೆ ಎಷ್ಟು ನೋವಾಗುತ್ತೆ ಅಂತಂದರೆ ಅದು ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಮಗೆ ತಿಳಿಸಿದ್ದಾರೆ. ಇನ್ನು ಮುಂದಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಬೇಕು ಅನ್ನುವಂಥದ್ದೇ ಒಂದು ರಿಪಬ್ಲಿಕ್ ಟಿವಿಯ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಇಲ್ಲಿ ಮ್ಯಾಲ ಹತ್ತಿರಿ ನನ್ ಬೇಕಾರೆ ಕವರ್ ಹೆಂಗಾರು ಹೋಗ ನೀವು ನಿಮ್ಮ ಮನೆ ಏನೋ ಸ್ವಾಧೀನಪಡಿಸ್ಕೊಂಡು ನಿಮಗೆ ದುಡ್ಡು ಕೊಟ್ಟು ನಿಮ್ಮ ಆಸ್ತಿಪಾಸ್ತಿ ಎಲ್ಲ ಕಡೆ ಮನೆಗೆ ಜಾಗ ಕೊಟ್ಟಿದ್ರಂದ್ರೆ ಅವಾಗ ಮಾತ್ರ ನಿಮ್ಮನ್ನು ಪುನರ್ವಸತಿ ಕೇಂದ್ರದ ಸಂತ್ರಸ್ತರು ಅಂತ ಕರೀತಾರೆ. ಇದು ಮಾಡತ್ತಾರ ರೋಡಲ್ಲಿ ನದಿ ಇಲ್ಲಿ ಕಾಣ್ಬೇಕಿಲ್ಲ ಉದ್ದ ಗಿಡ ಇದು ಆ ಗಿಡಗಳ ಕಾಣ್ತೀವಿ ಎಲ್ಲ